ಸಂಶಯ ಅಂತ ಹೇಳಿದ್ರೆ ಒಂದು ಡೌಟ್ ಅವರಲ್ಲಿ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾರ್ಮಲ್ ಆಗಿ ನಾವು ಕೂಡ ಮನೆಯಿಂದ ಹೊರಗಡೆ ಹೋದಾಗ ಕರೆಕ್ಟಾಗಿ ಲಾಕ್ ಹಾಕಿದೀವ ಇಲ್ವೋ ಅಂತ ಹೇಳಿ ಇನ್ನೊಂದ್ಸತಿ ಬಾಗಿಲು ತಳ್ಳಿ ನೋಡ್ತೀವಿ, ಅದು ತುಂಬ ಕಾಮನ್ ಆಗಿರುತ್ತೆ. ಬಟ್ ಈ ಥರ ಪೇಷಂಟ್ಸಲ್ಲಿ ಯಾವಾಗ ಸಂಶಯ ಹುಡ್ಕೊಳ್ಳುತ್ತೆ, ಅವರು ಒಂದ್ಸತಿ ನೋಡ್ತಾರೆ ಲಾಕ್ ಆಗಿದೆ ಅಂತ ಕನ್ಫರ್ಮ್ ಆದರೂ ಕೂಡ ಒಂದು ಸೆಕೆಂಡ್ಗೆ ಅವ್ರಿಗೆ ಸ್ಯಾಟಿಸ್ಫೈ ಆಗೋದಿಲ್ಲ. ಇಲ್ಲ, ಎಲ್ಲೋ ಲಾಕ್ ಆಗಿಲ್ಲ, ಇನ್ನೊಂದ್ಸತಿ ಚೆಕ್ ಮಾಡಬೇಕು. ಅವರು 20-30 ಸತಿ ಚೆಕ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ಮನೆಯಿಂದ ಹೊರಗಡೆ ಹೋದರೂ ಕೂಡ ಒಂದು ಸ್ವಲ್ಪ ದೂರ ಅವರಿಗೆ ಈ ಥರ ತಿರ್ಗಾ ಇನ್ನೊಂದು ಸತಿ ಈ ಸಂಶಯ ಥಾಟ್ ಬಂತು ಅಂತ ಹೇಳಿದಾಗ ಅವ್ರು ತಿರ್ಗಾ ವಾಪಸ್ ಮನೆ ಹತ್ರ ಗಾಡಿ ತಿರುಗಿಸ್ಕೊಂಡು ಬಂದು ಇನ್ನೊಂದ್ಸತಿ ಚೆಕ್ ಮಾಡುವಂಥದ್ದು ಕೂಡ ತುಂಬ ಕಾಮನ್ ಆಗಿ ನೋಡಿದ್ದೀವಿ. ಅದ್ರ ಜೊತೆಗೇನೆ ಈ ಕಿಚನಲ್ಲಿ ನಾವು ಗ್ಯಾಸ್ ಸ್ಟವ್ದು ನಾವು ಕ್ಲೋಸ್ ಮಾಡಿದೆಯೋ ಇಲ್ವೋ ಅಂತ ಹೇಳಿದಾಗ ಅವರು ಬಂದು ಒಂದ್ಸತಿ ನೋಡ್ತಾರೆ, ಕ್ಲೋಸ್ ಆಗಿರುತ್ತೆ, ಆವಾಗ ವಾಪಸ್ ಹೋಗಿರ್ತಾರೆ. ತಿರ್ಗಾ ಹೋಗಿ ಒಂದು 2-3 ನಿಮಿಷ ಆಗಿರೋದಿಲ್ಲ, ತಿರ್ಗಾ ಇದೇ ಥರ ಒಂದು ಸಂಶಯ ಬಂದಾಗ ತಿರ್ಗಾ ಪದೇ ಪದೇ ಬಂದು ಕಿಚನಲ್ಲಿ ಚೆಕ್ ಮಾಡುವಂಥದ್ದು ತುಂಬ ಕಾಮನ್ನು. ಈ ಥರದ್ದು ಬಹಳಷ್ಟು ಈ ರೀಚೆಕಿಂಗ್ ನಡೀತಾನೆ ಇರುತ್ತೆ ಈ ಪೇಷಂಟ್ಸಲ್ಲಿ.